PSI ಒಬ್ಬರು ಹೊಡೆದ ಏಟಿಗೆ ವ್ಯಕ್ತಿಯೊಬ್ಬ ಒಂದು ರೀತಿ ಶಾಶ್ವತ ಕಿವುಡನಾದಂತಹ ಘಟನೆ ನಡೆದಿದೆ. ಬಾಡಿಗೆದಾರ ಉದಯ್ ಕುಮಾರ್ ಮೇಲೆ PSI ಹಲ್ಲೆ ಮಾಡಿದ್ದಾರೆ. ಬೇಗೂರು ಠಾಣೆ ಸಬ್ ಇನ್ಸ್ಪೆಕ್ಟರ್ ಪುನೀತ್ ವಿರುದ್ಧ ಆರೋಪ. ಇಬ್ಬರು ಮನೆ ಮಾಲೀಕರ ಜಗಳದಲ್ಲಿ ಬಾಡಿಗೆದಾರ ಬಲಿಪಶುವಾಗಿದ್ದಾರೆ. ಮೆಡಿಕಲ್ ರಿಪೋರ್ಟ್ನಲ್ಲಿ ಉದಯ್ ಕಿವುಡಾಗಿರೋದು ದೃಢಪಟ್ಟಿದೆ. ಹಲ್ಲೆಯ ಬಗ್ಗೆ ಕೋರ್ಟ್ನಲ್ಲಿ ಹೇಳಿದರೆ ರೌಡಿ ಶೀಟರ್ ಪಟ್ಟಿ ಬೆದರಿಕೆ. ನಗರ ಪೊಲೀಸ್ ಆಯುಕ್ತರಿಗೆ ಉದಯ್ ಪರ ವಕೀಲರು ದೂರು ಕೊಟ್ಟಿದ್ದಾರೆ. ಕಾಲಿಂದ ಒದ್ದು ಕೈಯಿಂದ ಕಪಾಳಕ್ಕೆ ಹೊಡೆದು ದೌರ್ಜನ್ಯ ಎಸಗಿದ್ದಾರೆ ಅಂತ ನ್ಯಾಯಕ್ಕಾಗಿ ಈಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ ದೂರುದಾರ ಉದಯ್. ಬಾಡಿಗೆದಾರ ಉದಯ್ ಕುಮಾರ್ ಮೇಲೆ PSI ಹಲ್ಲೆ ಮಾಡಿರೋದು. ಬೇಗೂರು ಠಾಣೆ ಸಬ್ ಇನ್ಸ್ಪೆಕ್ಟರ್ ಪುನೀತ್ ಹಲ್ಲೆ ಮಾಡಿದಂತಹ ವ್ಯಕ್ತಿ ನೋಡ್ತಾ ಇದ್ದೀರಾ. ಒಂದು ಕಡೆ ಉದಯ್, ಇನ್ನೊಂದು ಕಡೆ ಪುನೀತ್. ಇಬ್ಬರು ಮನೆ ಮಾಲೀಕರ ಜಗಳದ ನಡುವೆ ಈ ಬಾಡಿಗೆದಾರ ಪಾಪ ಬಲಿಪಶು ಆಗಿರೋದು. ಈಗಾಗಲೇ ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಿಸಿ ಅವನು ಕಿವುಡಾಗಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಈಗ ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ಸೊ ಈಗ ನ್ಯಾಯಕ್ಕೋಸ್ಕರ ಕೋರ್ಟ್ ಮೊರೆ ಹೋಗಿದ್ದಾನೆ ಉದಯ್. ಆದರೂ ಕೂಡ ಹೊಡೆಯೋದು ಅಂತಂದರೆ ಈ ಥರ ಹೊಡಿತಾರೆ ಅಂತಂದರೆ ಈಗ ಶಾಶ್ವತ ಕಿವುಡ ಆತ. ಮತ್ತು ಈಗ ಆತನಿಗೇನಾದರೂ ಪರಿಹಾರ ಮತ್ತೊಂದು ಮಗದೊಂದು ಎಲ್ಲ ನ್ಯಾಯ ಸಿಗಬೇಕಲ್ಲ. ಹಾಗಾಗಿ ಕೋರ್ಟ್ ಮೆಟ್ಲೇರಿದ್ದಾರೆ. ನೋಡೋಣ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅಂತ. ನಿವಾಸಿ ಅಲ್ಲಿ ಒಂದು ಬಾಡಿಗೆ ಮನೆ ಆಗಿರುತ್ತೇನೆ. ನನ್ನ ಮನೆ ಮಾಲೀಕರ ಮತ್ತೊಬ್ಬರ ನಡುವೆ ಸಿವಿಲ್ ಕೇಸ್ ನಡೀತಾ ಇರುತ್ತೆ. ದಿನಾಂಕ 17ನೇ ತಾರೀಕು ಜುಲೈ ಬೆಳಗ್ಗೆ ಸಮಯ 11:15 ಹೊಯ್ಸಳ ಬಂದು ಇನ್ನು ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ ನನ್ನ ಮನೆಯವರಿಗೆ ಯಾರಿಗೆ ತಿಳಿಸಿದೆ ನನ್ನನ್ನು ಕರ್ಕೊಂಡು ಹೋಗಿರ್ತಾರೆ. ಆನಂತರ ನಾರಾಯಣ ರೆಡ್ಡಿ ಅನ್ನೋವರ ಮುಂದೆ ಆಸು ಶಬ್ದದಲ್ಲಿ ಬೈದು ನನಗೆ ಕಾಲಲ್ಲಿ ಒದ್ದು ಕಪಾಳಿಗೆ ಹೊಡೆದಿರ್ತಾರೆ. ನಾನು ಕೆಳಗೆ ಬಿದ್ದಿರ್ತೇನೆ. ನಂತರ ನನಗೆ ನೀರನ್ನು ಕುಡಿಸಿ ಚೇರ್ ಮೇಲೆ ಕುಡಿಸಿರ್ತಾರೆ. 24 ಗಂಟೆ ಒಳಗಡೆ ನೀನು ಮನೆಯನ್ನು ಖಾಲಿ ಮಾಡಿ ಕೊಟ್ಟಿಲ್ಲ ಅಂತ ಹೇಳಿದರೆ ನಿನಗೆ ರೌಡಿ ಶೀಟರ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಆನಂತರ ನನಗೆ ಮ್ಯಾಜಿಸ್ಟ್ರೇಟ್ ಮುಂದೆ ನಾನು ಕರ್ಕೊಂಡು ಹೋಗಿರ್ತಾರೆ. ನಾನು ಹೊಡೆದಿರ್ತೀನಿ ಅಂತ ಏನಾದರೂ ಹೇಳಿದರೆ ನಿನಗೆ ರೌಡಿ ಶೀಟರ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಆನಂತರ ನಾನು ಧೈರ್ಯ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿರ್ತೇನೆ. ಇದರ ಪ್ರಕಾರವಾಗಿ